ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಆಮ್ ಆಲ್ಸೋ ಸೋ ಗುಡ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಬನ್ನಿ ಇವತ್ತು ನಾವು ಫಿಶ್ ಫ್ರೈ ಮಾಡೋಣ. ಏನಪ್ಪ ಫಿಶ್ ಫ್ರೈ ಅಂತ ಹೇಳ್ತಾ ಇದ್ದೀರಾ? ಮತ್ತು ಕಿಚನಲ್ಲಿ ತಾನೇ ಮಾಡಬೇಕು, ಇಲ್ಲೇನು ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ? ದಿಸ್ ಇಸ್ ಅ ಸ್ಪೆಷಲ್ ಫಿಶ್ ಫ್ರೈ ಅಂತ ಹೇಳಿದರೆ ಓಕೆ. ಫಿಶ್ ಫ್ರೈ ಅಂತ ಹೇಳಿದಾಗ ನಮಗೆಲ್ಲ ಅನಿಸೋದು ಏನು ಅಂತ ಹೇಳಿದರೆ, ಮಾರ್ಕೆಟಿಂದ ಹೋಗಿ ಫಿಶ್ ತೊಗೊಂಡು ಬರ್ತೀವಿ, ಫಿಶ್ ಫ್ರೈ ಮಾಡ್ತೀವಿ. ಬಟ್ ಟುಡೇ ವಿ ಆರ್ ಮೇಕಿಂಗ್ ಸ್ಲೈಟ್ ಡಿಫ್ರೆಂಟ್ ಅಂತ ಹೇಳಿದರೆ, ನಾವೇ ನಮ್ಮ ಪಾಂಡಲ್ಲಿ ಸಾಕಿರುವಂಥ ಮೀನನ್ನ ಹಿಡಿದ್ಬಿಟ್ಟು ಫಿಶ್ ಫ್ರೈ ಮಾಡ್ತಿದ್ವಿ. ಓಕೆ, ಸ್ವಲ್ಪ ಮಾನವೀಯತೆಗೆ ಧಕ್ಕೆ ತರುವಂಥ ವಿಷಯನೇ. ನೀವು ನಮ್ಮದು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ಬೋದು, ಫಿಶ್ ಪಾಂಡನ್ನ ಮಾಡಿಬಿಟ್ಟು ಅದಕ್ಕೆ ಫಿಶ್ಗಳನ್ನು ಬಿಟ್ಟಿದ್ವಿ. ಇವತ್ತು ಅವುಗಳು ದೊಡ್ಡದಾಗಿದ್ದಾವೆ. ಸಾಯಿಸೋದಕ್ಕೆ ಅಂತಲೇ ಸಾಕಿರೋದನ್ನು ಸಾಯಿಸೋದು ತಪ್ಪಲ್ಲ ಅಲ್ವಾ? ತಿನ್ನೋಕ್ಕಂತಲೇ ಬೆಳೆಸಿರೋದು, ಅದನ್ನು ತಿನ್ನೋದ್ರಲ್ಲೇನು ತಪ್ಪಿಲ್ಲ ಅಂತ ಅನ್ಕೋತೀವಿ. ಓಕೆ ನೋಡಿ, ಫಿಶ್ನ ಹಿಡಿಯೋದಕ್ಕೆ ಆವಾಗಿನ ಟ್ರೈ ಮಾಡಿ ಫಿಶೇ ಸಿಕ್ಕಿಲ್ಲ. ಅದಕ್ಕೆ ಪಾಂಡಲ್ಲಿರೋ ನೀರನ್ನ ಖಾಲಿ ಮಾಡ್ತಾಯಿದ್ದೀವಿ. ಇವಾಗ ಹಿಡಿಯೋಣ, ಲೆಟ್ಸ್ ಗೋ. ಒಂದು ಸಿಕ್ತು, ಬಟ್ ದಟ್ಸ್ ನಾಟ್ ಅಂದರೆ ಬೇಕಾದಷ್ಟು ದೊಡ್ಡದಾಗಿಲ್ಲ. ಅದನ್ನೇ ಹಾಗೆ ಬಿಟ್ಬಿಟ್ಟು ಇರೋದ್ರಲ್ಲಿ ದೊಡ್ಡದನ್ನ ಹಿಡಿಯೋಣ. ಓಕೆನಾ? ಸೊ ಲೆಟ್ಸ್ ಕಮ್. ಸಿಕ್ತು. ಈಗ ಮೀನು ಎಷ್ಟು ದೊಡ್ಡದಾಗಿದೆ ನೋಡಿ. ಪ್ರೀವಿಯಸ್ ವೀಡಿಯೋದಲ್ಲಿ ಪುಟಾಣಿಗಳಾಗಿದ್ವು, ಇವಾಗ ದೊಡ್ಡದಾಗಿದ್ದಾವೆ. ಸೊ ಸ್ಪೆಷಲ್ ಏನಾದರೂ ಮಾಡಬೇಕು ಅಂತ ಅಂದಾಗ ವಿ ಹ್ಯಾವ್ ಟು ಮೇಕ್ ಅಲ್ವಾ? ಸೊ ತಿನ್ನಬೇಕು ಅಂದಾಗ ನಾವು ಮಾನವೀಯತೆ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು. ಅದಕ್ಕೋಸ್ಕರ ಫಿಶ್ನ ಹಿಡ್ತಿದ್ವಿ. ಎಷ್ಟು ದೊಡ್ಡದಾಗಿದೆ ನೋಡಿ ಇವಾಗ. ಸೊ ಪುಟಾಣದಿ ಇಷ್ಟೊಂದು ಮೀನುಗಳಿವೆ. ಇವಾಗ ಪುಟಾಣಿಗಳಾಗಿದ್ವು ಮುಂಚೆ, ಈಗೆಲ್ಲವೂ ದೊಡ್ಡದಾಗಿದ್ದಾವೆ. ಸೊ ಅದರಲ್ಲಿ ಇರೋದ್ರಲ್ಲಿ ಬೆಸ್ಟ್ ಅಂದರೆ ಇರೋದ್ರಲ್ಲಿ ದೊಡ್ಡದಾಗಿರೋದನ್ನು ನಾವು ಹಿಡಿತಾ ಇದ್ದೀವಿ. ಏನಪ್ಪ ಇದೇನು ನೀರು ಕಲರ್ ಈ ಥರ ಇದೆ ಅಂತ ಅನ್ಕೋತಾ ಇರ್ಬೋದು. ಬಟ್ ಯಾಕೆ ಅಂತ ಹೇಳಿದರೆ, ಈ ಮೀನುಗಳಿಗೆ ನೀರನ್ನ ಪ್ಯೂರಾಗಿ ಕ್ಲೀನ್ ಮಾಡಿದ್ರೆ ಅವುಗಳು ಫುಡ್ಡನ್ನು ತುಂಬ ಚೆನ್ನಾಗಿ ತಿನ್ನಲ್ಲ. ಅದಕ್ಕೋಸ್ಕರ ಹಾಫ್ನ ನಾವು ಏನು ಮಾಡ್ತೀವಿ, ನೀರನ್ನ ಹೊರಗೆ ತೆಗೆದುಬಿಟ್ಟು ಮತ್ತೆ ರೀಫಿಲ್ ಮಾಡ್ತೀವಿ. ಸೊ 2 ಮೀನು ಸಾಕು ಅಂತ ಅಂದ್ಕೊಂಡಿದ್ವಿ. 2 ಮೀನನ್ನು ಹಿಡಿಯೋಣ, 2 ಮೀನಿದ್ದು ಫಿಶ್ ಫ್ರೈ ಮಾಡೋಣ ಅಂತ ಹೇಳಿ. ಸೊ ಅದನ್ನು ಹಿಡಿಯೋಕ್ಕೂ ಸ್ವಲ್ಪ ಕಷ್ಟ, ಕೈ ತುಂಬ ಜಾರುತ್ತೆ. ಆ್ಯಂಡ್ ಅದರಲ್ಲಿರೋ ಮುಳ್ಳುಗಳು ಕೈಗೆ ಚುಚ್ಕೊಂಡ್ರೆ ಅಂತೂ ಅಪ್ಪ ದೇವರೇ, 3 ಲೋಕನೂ ಕಾಣಿಸುತ್ತೆ. ಅದಕ್ಕೋಸ್ಕರ ಮೆಲ್ಲಗೆ ಅದನ್ನು ಹೊರಗಡೆ ಬಿಡ್ತಾ ಇದ್ವಿ. ಒಂದು ಸಣ್ಣ ಮೀನನ್ನ, ಇನ್ನೊಂದು ದೊಡ್ಡ ಮೀನನ್ನ ನಾವು ತಗೋತಾ ಇದ್ವಿ. ಓಕೆ, ಸೊ ದೀಸ್ ಆರ್ ಅವರ್ ಫಿಶ್. ನೋಡಿ, ಇದೆರಡು ನಮ್ಮ ಮನೆಯಲ್ಲಿ ನಾವು ಸಾಕಿರುವಂತಹ ಫಿಶ್. ಓಕೆ, ಸೊ ನಾವು ಫಿಶ್ ಫ್ರೈ ಮಾಡೋದಕ್ಕೆ ಕ್ಲೀನ್ ಮಾಡಬೇಕು. ಓಕೆ, ಮಾರ್ಕೆಟಿಂದ ತೊಗೊಂಡು ಬರೋದಾದರೆ ಅವರೇ ಕ್ಲೀನ್ ಮಾಡಿಕೊಡ್ತಾರೆ. ವರೀಸ್ ಇರೋದಿಲ್ಲ. ಒಂದೊಂದು ಸರಿ ನಾವೇ ಮಾಡಬೇಕು ಅಂದರೆ ನಾವೇ ಮಾಡಬಹುದು. ಸೊ ಆಗ ಓದಾಡ್ತಿದ್ದ ಮೀನುಗಳು ಈಗ ಈ ಪರಿಸ್ಥಿತಿಯಲ್ಲಿ ಇವೆ. ಸೊ ಇದನ್ನು ಮಸಾಲ ಮಾಡೋಣ. ದೀಸ್ ಆರ್ ದ ಪೀಸಸ್. ಯಮ್ಮಿ ಫಿಶ್ ಫ್ರೈ ಮಾಡೋಣ. ಓಕೆ, ಸೊ ನಾವು ಫಿಶ್ ಫ್ರೈಗೆಲ್ಲ ಹೊರಗಡೆಯಿಂದ ಮಸಾಲಗಳನ್ನು ತಗೊಂಡು ಬರಲ್ಲ, ಮನೆಯಲ್ಲೇ ಮಾಡ್ತೀವಿ. ಸೊ ಸಾಲ್ಟ್ ಹಾಕ್ತಾ ಇದ್ದೀವಿ. ಸೊ ಸಾಲ್ಟನ್ನ ಮಸಾಲಕ್ಕೆ ಹಾಕಕ್ಕೆ ಮರ್ತೋಯ್ತು. ಸೊ ಸಾಲ್ಟ್, ಪುಡಿ ಉಪ್ಪನ್ನ ಹಾಕ್ತಾಯಿದ್ದೀವಿ. ಓಕೆ, ಆ್ಯಂಡ್ ವಿ ಮೇಡ್ ಆ ಫಿಶ್ ಫ್ರೈ ಮಸಾಲ ಹಿಯರ್. ಓಕೆ, ಇದು ಮಸಾಲ. ಆ್ಯಂಡ್ ಅದನ್ನು ಫುಲ್ ಮ್ಯಾರಿನೇಟ್ ಮಾಡೋದಕ್ಕೆ ಫುಲ್ ಪ್ರಿಪೇರ್ ಮಾಡಬೇಕು. ಫಸ್ಟು ಮ್ಯಾರಿನೇಟ್ ಮಾಡಿಡಬೇಕು ಫಿಶ್ನ. ಅದಾದಮೇಲೆ ನಾವು ಫಿಶ್ ಫ್ರೈನ ಮಾಡ್ತೀವಿ. ಸೊ ಫಿಶ್ಗೆ ಮಸಾಲ ಸರಿಯಾಗಿ ಅಂಟ್ಕೊಳ್ಳೋದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀವಿ. ಯಾಕೆಂತ ಹೇಳಿದರೆ, ವಿದೌಟ್ ಕಾರ್ನ್ಫ್ಲೋರ್ ಆರ್ ವಿದೌಟ್ ಎಗ್ ಮಸಾಲ ಅಷ್ಟು ಕ್ಲಿಯರಾಗಿ ಬರಲ್ಲ ಅಂತ, ಅದೊಂದೇ ರೀಸನ್. ಸೊ ಇವಾಗ ನಾವು ಮಸಾಲನ ರೆಡಿ ಮಾಡಿ ಆಯಿತು. ನೆಕ್ಸ್ಟ್ ಇನ್ನು ಫಿಶನ್ನು ಅದಕ್ಕೆ ಹಾಕ್ತಾಯಿದ್ದೀವಿ. ಸೊ ಮ್ಯಾರಿನೇಟ್ ಮಾಡೋದಕ್ಕೆ ಕರೆಕ್ಟಾಗಿ ಪೇಸ್ಟೆಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿ ಚೆಕ್ ಮಾಡಿ ನಾವು ಉಳಿದಿರೋ ಫಿಶ್ ಪೀಸಸನ್ನೆಲ್ಲ ಹಾಕಿಬಿಟ್ಟು ನಾವು ಫಿಶ್ ಫ್ರೈಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಇದಾದಮೇಲೆ ಯಮ್ಮಿ ಫಿಶ್ ಫ್ರೈ ಸವಿಯೋದಕ್ಕೆ ಅಷ್ಟೇ ಬಾಕಿ. ಸೊ ವಿ ವಿಲ್ ಡೂ ಫಿಶ್ ಫ್ರೈ. ಸೊ ಮನೇಲಿ ಸಾಕಿರೋದನ್ನು ಸಾಯಿಸೋದು ತಪ್ಪ ಇಲ್ಲ ಅನಿಸುತ್ತೆ ಅಲ್ವಾ? ಸೊ ತಿನ್ನೋದಕ್ಕೆ ಅಂತ ಸಾಕಿದ್ಮೇಲೆ ಸಾಯಿಸೋದು ತಪ್ಪಲ್ಲ, ತಿನ್ನೋದು ತಪ್ಪಲ್ಲ
ಅಲ್ವಾ. ಸೊ ದಿಸ್ ಈಸ್ ದ ಫಿಶ್ ಫ್ರೈ ಮ್ಯಾರಿನೇಟ್ ಆಯಿತು. ಓಕೆ ಬಾಯ್.